ಮಾಹಿತಿ. ನಿರೀಕ್ಷಣಾ ಜಾಮೀನು ರದ್ದಾಗ್ತಾ ಇದ್ದಂತೆ ರಾಜೀವ್ ಗೌಡ ಬಂಧನ ಆಯಿತು. ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದು ಹಾಗಾದ್ರೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು, ಬಂಧಿಸದೆ ಸುಮ್ಮನೆ ಕೂತಿದ್ರು ಅಂತ ಸಿಸಿ ಪಾಟೀಲ್ ಈಗ ಆರೋಪವನ್ನ ಮಾಡ್ತಿದ್ದಾರೆ. ಬೇರೆಯವ್ರು ಯಾರಾದ್ರೂ ಆಗಿದ್ದಿದ್ರೆ ಯಾವಾಗ್ಲೂ ಬಂಧನ ಮಾಡ್ತಾ ಇದ್ರು. ಇದೆಲ್ಲವೂ ಸರ್ಕಾರದ ಕಳ್ಳಾಟ ಅಂತ ಸಿಸಿ ಪಾಟೀಲ್ ಆರೋಪವನ್ನ ಮಾಡಿರೋದು. ಜಾಮೀನು ರದ್ದಾಯಿತು, ಇಮಿಡಿಯೇಟ್ಲಿ ಅರೆಸ್ಟ್ ಆದ. ಕೇರಳದಲ್ಲಿ ಹೋಗಿ ಅರೆಸ್ಟ್ ಮಾಡಿದ್ರು. ಇದರ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ಸಿಸಿ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ ನೋಡಿ. ಗೊತ್ತಾಗತ್ತೆ ಪೊಲೀಸರು ಎಷ್ಟು ಅಸಹಾಯಕರದಾರ ಅಂತೇಳಿ. ಪೊಲೀಸರ ಕೈಗಳನ್ನ ಕಾಂಗ್ರೆಸ್ಸಿನ ವಿಧಾನಸೌಧದ 3ನೇ ಮಹಡಿ ಕಟ್ಟಿ ಹಾಕಿದೆ. ನಿರೀಕ್ಷಣಾ ಜಾಮೀನು ತಿರಸ್ಕಾರವಾದ ತಕ್ಷಣ ಅರೆಸ್ಟ್ ಹಾಕನಂತಂದ್ರ ಪೊಲೀಸರಿಗೆ ಅವೆಲ್ಲಿದ್ದ ಅನ್ನೋದು ಗೊತ್ತಾಗ್ತಲ್ಲ. ಅವ್ನು ಹಿಡಿಬಾರ್ದಂತ ಯಾರಾದ್ರೂ ಒತ್ತಾಯ ತಂದಿರಬಹುದಲ್ಲ. ನಿರೀಕ್ಷಣಾ ಜಾಮೀನು ತಿರಸ್ಕೃತಗೊಂಡ ಕೆಲವೇ ಗಂಟೆಗಳಲ್ಲಿ ಹಿ ವಾಸ್ ಬಿನ್ ಅರೆಸ್ಟೆಡ್. ಅಂದ್ರೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಎಲ್ಲದಾನ ರಾಜೇಗೌಡ ಅನ್ನೋದು. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡದಂತೆ ಕೆಲವು ಪ್ರಭಾವಿ ವ್ಯಕ್ತಿಗಳು ತಡೆ ಹಿಡಿದಿದ್ರು. ಈ ರೀತಿ ಮಹಿಳಾ ಅಧಿಕಾರಿಗಳನ್ನ ನಿಂದನೆ ಮಾಡುವಂತವ್ರನ್ನ, ಭ್ರಷ್ಟಾಚಾರದಲ್ಲಿ ತೊಡಗಿದಂತವ್ರನ್ನ, ರಾಜ್ಯಪಾಲರಿಗೆ ಅವಮಾನ ಮಾಡುವಂತವ್ರನ್ನ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು. ಗೊತ್ತಾಗತ್ತೆ ಪೊಲೀಸರು ಎಷ್ಟು ಅಸಹಾಯಕರದಾರ ಅಂತೇಳಿ. ಪೊಲೀಸರ ಕೈಗಳನ್ನ ಕಾಂಗ್ರೆಸ್ಸಿನ ವಿಧಾನಸೌಧದ 3ನೇ ಮಹಡಿ ಕಟ್ಟಿ ಹಾಕಿದೆ. ನಿರೀಕ್ಷಣಾ ಜಾಮೀನು ತಿರಸ್ಕಾರವಾದ ತಕ್ಷಣ ಅರೆಸ್ಟ್ ಹಾಕನಂತಂದ್ರ ಪೊಲೀಸರಿಗೆ ಅವೆಲ್ಲಿದ್ದ ಅನ್ನೋದು ಗೊತ್ತಾಗ್ತಲ್ಲ. ಅವ್ನು ಹಿಡಿಬಾರ್ದಂತ ಯಾರಾದ್ರೂ ಒತ್ತಾಯ ತಂದಿರಬಹುದಲ್ಲ. ನಿರೀಕ್ಷಣಾ ಜಾಮೀನು. ಬೆಳಗಾವಿಯ ಗಡಿ ಭಾಗದಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ. 400 ಕೋಟಿ ದರೋಡೆ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಳೆ ನೋಟ್ ಯಾವುದೂ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈಗ 400 ಕೋಟಿಯಷ್ಟು ನೋಟ್ಗಳು ಎಲ್ಲಿಂದ ಬಂದವು? 2016ರಲ್ಲೇ ಹಳೆ ನೋಟ್ಗಳು ಬ್ಯಾನ್ ಆಗಿ ಹೋಗಿದೆ, ಈಗ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಹನ್ನೊಂದು ವರ್ಷ ಬಂತು, 2016 ನೋಟ್ ಬಂತು. ನೋಟ್ ಹೆಂಗ್ ಬಂತ? ಮೊದ್ಲು ಇಲ್ಲಿಂದ ಬಂತದ್ ನೋಟು. ಆಯ್ತು, ಕಾಂಗ್ರೆಸ್ ಐತೋ ನನಗೆ ಗೊತ್ತಿಲ್ಲ. ನೋಟ್ ಬಗ್ಗೆ ಮಾತಾಡ್ರಲ್ಲ, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು ಎಲ್ಲಿ ನೋಟ್ ಸಿಗೋದಿಲ್ಲ, ನೋಟ್ ಹೊರಗಡೆ ಸಿಗೋದಿಲ್ಲ. ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಗೆ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಬಿಸಿದ ಗೊತ್ತಾಗುತ್ತೆ ನಿಮಗೆ. 11 ವರ್ಷ ಬಂತು, 2016 ನೋಟ್ ಬಂತು. ನೋಟ್ ಹೆಂಗ್ ಬಂತ? ಮೊದ್ಲು ಇಲ್ಲಿಂದ ಬಂತದ್ ನೋಟು. ಆಯ್ತು, ಕಾಂಗ್ರೆಸ್ ಐತೋ ನನಗೆ ಗೊತ್ತಿಲ್ಲ. ನೋಟ್ ಬಗ್ಗೆ ಮಾತಾಡ್ರಲ್ಲ, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು ಎಲ್ಲಿ ನೋಟ್ ಸಿಗೋದಿಲ್ಲ, ನೋಟ್ ಹೊರಗಡೆ ಸಿಗೋದಿಲ್ಲ. ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಗೆ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಬಿಸಿದ ಗೊತ್ತಾಗುತ್ತೆ ನಿಮಗೆ. 11 ವರ್ಷ ಬಂತು, 2016 ನೋಟ್ ಬಂತು. ನೋಟ್ ಹೆಂಗ್ ಬಂತ? ಮೊದ್ಲು ಇಲ್ಲಿಂದ ಬಂತದ್ ನೋಟು. ಆಯ್ತು, ಕಾಂಗ್ರೆಸ್ ಐತೋ ನನಗೆ ಗೊತ್ತಿಲ್ಲ. ನೋಟ್ ಬಗ್ಗೆ ಮಾತಾಡ್ರಲ್ಲ, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು ಎಲ್ಲಿ ನೋಟ್ ಸಿಗೋದಿಲ್ಲ, ನೋಟ್ ಹೊರಗಡೆ ಸಿಗೋದಿಲ್ಲ. ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಗೆ ಒಂದು ಚಿಪ್ ಇದೆ ಅಲ್ಲ. ಮಾಹಿತಿ. ನಿರೀಕ್ಷಣಾ ಜಾಮೀನು ರದ್ದಾಗ್ತಾ ಇದ್ದಂತೆ ರಾಜೀವ್ ಗೌಡ ಬಂಧನ ಆಯಿತು. ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋದು ಹಾಗಾದ್ರೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು, ಬಂಧಿಸದೆ ಸುಮ್ಮನೆ ಕೂತಿದ್ರು ಅಂತ ಸಿಸಿ ಪಾಟೀಲ್ ಈಗ ಆರೋಪವನ್ನ ಮಾಡ್ತಿದ್ದಾರೆ. ಬೇರೆಯವ್ರು ಯಾರಾದ್ರೂ ಆಗಿದ್ದಿದ್ರೆ ಯಾವಾಗ್ಲೂ ಬಂಧನ ಮಾಡ್ತಾ ಇದ್ರು. ಇದೆಲ್ಲವೂ ಸರ್ಕಾರದ ಕಳ್ಳಾಟ ಅಂತ ಸಿಸಿ ಪಾಟೀಲ್ ಆರೋಪವನ್ನ ಮಾಡಿರೋದು. ಜಾಮೀನು ರದ್ದಾಯಿತು, ಇಮಿಡಿಯೇಟ್ಲಿ ಅರೆಸ್ಟ್ ಆದ. ಕೇರಳದಲ್ಲಿ ಹೋಗಿ ಅರೆಸ್ಟ್ ಮಾಡಿದ್ರು. ಇದರ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ಸಿಸಿ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ ನೋಡಿ. ಗೊತ್ತಾಗತ್ತೆ ಪೊಲೀಸರು ಎಷ್ಟು ಅಸಹಾಯಕರದಾರ ಅಂತೇಳಿ. ಪೊಲೀಸರ ಕೈಗಳನ್ನ ಕಾಂಗ್ರೆಸ್ಸಿನ ವಿಧಾನಸೌಧದ 3ನೇ ಮಹಡಿ ಕಟ್ಟಿ ಹಾಕಿದೆ.
ನಿರೀಕ್ಷಣಾ ಜಾಮೀನು ತಿರಸ್ಕರವಾದ ತಕ್ಷಣ ಅರೆಸ್ಟ್ ಹಾಕನಂತಂದ್ರ ಪೊಲೀಸರಿಗೆ ಅವೆಲ್ಲಿದ್ದ ಅನ್ನೋದು ಗೊತ್ತಾಗ್ತಲ್ಲ. ಅವ್ನು ಹಿಡಿಬಾರ್ದಂತ ಯಾರಾದ್ರೂ ಒತ್ತಾಯ ತಂದಿರಬಹುದಲ್ಲ. ಇದು ನಿರೀಕ್ಷಣಾ ಜಾಮೀನು ತಿರಸ್ಕೃತಗೊಂಡ ಕೆಲವೇ ಗಂಟೆಗಳಲ್ಲಿ ಹಿ ವಾಸ್ ಬಿನ್ ಅರೆಸ್ಟೆಡ್ ಅಂದ್ರೆ ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತು ಎಲ್ಲದಾನ ರಾಜೇಗೌಡ ಅನ್ನೋದು. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡದಂತೆ ಕೆಲವು ಪ್ರಭಾವಿ ವ್ಯಕ್ತಿಗಳು ತಡೆ ಹಿಡಿದಿದ್ರು. ಈ ರೀತಿ ಮಹಿಳಾ ಅಧಿಕಾರಿಗಳನ್ನ ನಿಂದನೆ ಮಾಡುವಂತವ್ರನ್ನ, ಭ್ರಷ್ಟಾಚಾರದಲ್ಲಿ ತೊಡಗಿದಂತವ್ರನ್ನ, ರಾಜ್ಯಪಾಲರಿಗೆ ಅವಮಾನ ಮಾಡುವಂತವ್ರನ್ನ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಗೊತ್ತಾಗತ್ತೆ ಪೊಲೀಸರು ಎಷ್ಟು ಅಸಹಾಯಕರದಾರ ಅಂತೇಳಿ. ಪೊಲೀಸರ ಕೈಗಳನ್ನ ಕಾಂಗ್ರೆಸ್ಸಿನ ವಿಧಾನಸೌಧದ 3ನೇ ಮಹಡಿ ಕಟ್ಟಿ ಹಾಕಿದೆ. ನಿರೀಕ್ಷಣಾ ಜಾಮೀನು ತಿರಸ್ಕರವಾದ ತಕ್ಷಣ ಅರೆಸ್ಟ್ ಹಾಕನಂತಂದ್ರ ಪೊಲೀಸರಿಗೆ ಅವೆಲ್ಲಿದ್ದ ಅನ್ನೋದು ಗೊತ್ತಾಗ್ತಲ್ಲ. ಅವ್ನು ಹಿಡಿಬಾರ್ದಂತ ಯಾರಾದ್ರೂ ಒತ್ತಾಯ ತಂದಿರಬಹುದಲ್ಲ. ಇದು ನಿರೀಕ್ಷಣಾ ಜಾಮೀನು. ಬೆಳಗಾವಿಯ ಗಡಿ ಭಾಗದಲ್ಲಿ 400 ಕೋಟಿ ದರೋಡೆ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ. 400 ಕೋಟಿ ದರೋಡೆ ಆಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಳೆ ನೋಟ್ ಯಾವುದೂ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೆ ಈಗ 400 ಕೋಟಿಯಷ್ಟು ನೋಟ್ಗಳು ಎಲ್ಲಿಂದ ಬಂದವು? 2016ರಲ್ಲೇ ಹಳೆ ನೋಟ್ಗಳು ಬ್ಯಾನ್ ಆಗಿ ಹೋಗಿದೆ, ಈಗ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಹನ್ನೊಂದು ವರ್ಷ ಬಂತು, 2016 ನೋಟ್ ಬಂತು. ನೋಟ್ ಹೆಂಗ್ ಬಂತ ಮೊದ್ಲು ಎಲ್ಲಿಂದ ಬಂತದ್ ನೋಟು? ಆಯ್ತು, ಕಾಂಗ್ರೆಸ್ ಐತೆ ನನಗೆ ಗೊತ್ತಿಲ್ಲ. ನೋಟ್ ಬಗ್ಗೆ ಮಾತಾಡ್ರಲ್ಲ, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು ಎಲ್ಲಿ ನೋಟ್ ಸಿಗದಿಲ್ಲ, ನೋಟ್ ಹೊರಗಡೆ ಸಿಗದಿಲ್ಲ, ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ಅಂತ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲರೂ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಯಾಗ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಬಿಸಿದ ಮೇಲೆ ಗೊತ್ತಾಗತ್ತೆ ನಿಮಗೆ. 11 ವರ್ಷ ಬಂತು, 2016 ನೋಟ್ ಬಂತು. ನೋಟ್ ಹೆಂಗ್ ಬಂತ ಮೊದ್ಲು ಎಲ್ಲಿಂದ ಬಂತದ್ ನೋಟು? ಆಯ್ತು, ಕಾಂಗ್ರೆಸ್ ಐತೆ ನನಗೆ ಗೊತ್ತಿಲ್ಲ. ನೋಟ್ ಬಗ್ಗೆ ಮಾತಾಡ್ರಲ್ಲ, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು ಎಲ್ಲಿ ನೋಟ್ ಸಿಗದಿಲ್ಲ, ನೋಟ್ ಹೊರಗಡೆ ಸಿಗದಿಲ್ಲ, ಅದು ಸಿಕ್ಕಿರ್ತಕ್ಕಂಥ 2,000 ರೂಪಾಯಿ ನೋಟ್ ಅಂತ ನನಗಿರ್ತಕ್ಕಂಥ ಮಾಹಿತಿ. ಆಯ್ತಪ್ಪ, 400 ಕೋಟಿ ಒಂದು ಕಂಟೈನರ್ ಹೆಂಗೋಯ್ತು? ನಿಮ್ಮ ಹತ್ರ ಚಿಪ್ ಐತಲ್ಲ, ಮತ್ತೆ ಅದ್ರಾಗೂ ಚಿಪ್ ಐತೆ ಅಂತ ಹೇಳಿದ್ರಲ್ಲ ಇವರೆಲ್ಲರೂ ಪುಣ್ಯಾತ್ಮರು. ಎಲ್ಲ 2,000 ರೂಪಾಯಿ ನೋಟ್ನಾಗ ಚಿಪ್ ಇದೆ, ಆಮೇಲೆ ಇವ್ರ ತಲೆಯಾಗ ಒಂದು ಚಿಪ್ ಇದೆ ಅಲ್ಲ. ನೋಡ್ರಿ, ಇವ್ರ ಹತ್ರ ಏನೂ ಇಲ್ಲ ಮಾತನಾಡ್ಲಿಕ್ಕೆ. ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಾವು 3 ನಾಮ ಹೊಡ್ಕೋಬೇಕಾಗಿದೆ ಕನ್ನಡದ 11 ವರ್ಷದಿಂದ. ಇನ್ನು ಸಬ್ಬಿಸಿದ ಮೇಲೆ ಗೊತ್ತಾಗತ್ತೆ ನಿಮಗೆ. 11 ವರ್ಷ ಬಂತು, 2016 ನೋಟ್ ಬಂತು. ನೋಟ್ ಹೆಂಗ್ ಬಂತ ಮೊದ್ಲು ಎಲ್ಲಿಂದ ಬಂತದ್ ನೋಟು? ಆಯ್ತು, ಕಾಂಗ್ರೆಸ್ ಐತೆ ನನಗೆ ಗೊತ್ತಿಲ್ಲ. ನೋಟ್ ಬಗ್ಗೆ ಮಾತಾಡ್ರಲ್ಲ, ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಏನೇನಿಲ್ಲ ಇವರಿಗೆ. ಇವರೇ ಹೇಳಿದ್ರು